ನೋಡಿ, ನಿಜವಾಗಿ ಮಾತಾಡಿದ್ದು ಈ ಮನುಷ್ಯ. ಇದು ಆಗಬೇಕಾಗಿರುವಂಥ. ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ತೀವಿ. ಬೆಳಗಾವಿಯಲ್ಲಿ ಯಾಕೊತ್ತ ಸೆಷನ್ ಆಗೋದು ಉತ್ತರ ಕರ್ನಾಟಕದ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ. ನಾನು ಉತ್ತರ ಕರ್ನಾಟಕದ ನಾಯಕ, ನಾನು ಭಯಂಕರ ಡ್ಯಾಶ್ 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 ಅಂತ ಹೇಳುವವರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆದಾಗ ಒಬ್ಬರು ಬರಲಿಲ್ಲ. ಹುಲಿನೂ ಬರಲಿಲ್ಲ, ಇಲಿನೂ ಬರಲಿಲ್ಲ, ಕರಡಿನೂ ಬರಲಿಲ್ಲ, ಸಿಂಹನೂ ಬರಲಿಲ್ಲ. ಅಲ್ಲೊಬ್ಬ ಯುವಕ ಮಾತಾಡ್ತಾ ಇದ್ದ, ಕಂದಕೂರ್. ಅವ್ರು ಹೇಳ್ತಾರೆ, ನಾವು ಮುಂದೆ ಮತ ಕೇಳೋದಕ್ಕೆ ಕ್ಷೇತ್ರಕ್ಕೆ ಹೋದರೆ ಜನ ಶೂಟ್ ಮಾಡ್ತಾರೆ ಅಂತ JDS ಶಾಸಕ ಶರಣಗೌಡ ಕಂದಕೂರ್ ಕಿಡಿಕಾರ್ತಾರೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತ ಚರ್ಚೆಯಲ್ಲಿ ಅವರು ಮಾತಾಡ್ತಾರೆ. ಸೀಟ್ ಖಾಲಿ ಸರ್. ಆಮೇಲೆ ಹೇಳ್ತಾರೆ, ನಮ್ಮ ಮೇಲೆ ಪ್ರೀತಿ ಹಾಕಿಲ್ಲ, ನಮ್ಮ ಮೇಲೆ ಪ್ರೀತಿ ಹಾಕಿಲ್ಲ ಅಂತ ಹೇಳ್ತಾರೆ. ಬನ್ನಿ ಕೂತ್ ಮಾತಾಡಿ ಉತ್ತರ ಕರ್ನಾಟಕದ ಜನಗಳೇ, ಜನಪ್ರತಿನಿಧಿಗಳೇ. ಅದೇ ಈಗ ಹೇಳಿದ್ದು. ಮತ್ತೆ ಅಂಥವ್ರನ್ನ ಆಯ್ಕೆ ಮಾಡ್ತೀವಿ. ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಬೇಕಾದವ್ರು ಯಾರು? ಕೇವಲ ಬೆಂಗಳೂರಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋರು, ಬೆಳಕು ಚೆಲ್ಲಬೇಕಾದವ್ರು ಯಾರು? ಉತ್ತರ ಕರ್ನಾಟಕದವರೇ. ಯಾವ್ಯಾವುದಕ್ಕೆಲ್ಲ ಎಲ್ಲೆಲ್ಲಿ ಮಾತಾಡ್ತೀರಿ? ಉತ್ತರ ಕರ್ನಾಟಕ ಸಮಸ್ಯೆ ಬೇಡವಾ? ಮಾತಾಡಬಾರ್ದಾ? ಮಾತಾಡಬೇಕಲ್ವಾ? ಬಂದ್ರೆ ನೀವು ಕಂದಕೂರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಅಧಿವೇಶನದಲ್ಲಿ ಶರಣಗೌಡ ಬೆಂಕಿ ಭಾಷಣ. ಯಾದಗಿರಿಯಲ್ಲಿ 127 ಕಂದಮ್ಮಗಳು ಸಾವು. ನನ್ನ ಜಿಲ್ಲೆಯಲ್ಲಿ 127 ಹುಟ್ಟಿರ್ತಕ್ಕಂಥ ಮಕ್ಕಳು 24 ತಾಸಿನಾಗ ಸತ್ತಿರ್ತಕ್ಕಂಥದ್ದಿದೆ ಅಧ್ಯಕ್ಷರು. ಯಾದಗಿರಿ ಜಿಲ್ಲೆಯಲ್ಲಿ 127 ಕಂದಮ್ಮಗಳು ಸತ್ತಿದೆ. ಆ ಎಲ್ಲ ಸತ್ತಿರ್ತಕ್ಕಂಥವ್ರು ಎಲ್ಲರೂ ಬಡವ್ರ ಮಕ್ಕಳೇ. ಮೊನ್ನೆ KDP ಸಭೆಯಲ್ಲಿ ನಾನು ಪ್ರಸ್ತಾವನೆ ಮಾಡಿದಾಗ ಆ ಬಡವರು ಎಲ್ಲರೂ ಏನಪ್ಪಂದ್ರೆ 6 ತಿಂಗಳ 7 ತಿಂಗಳ ಗರ್ಭಿಣಿ ಇರೋರು ಎಲ್ಲರೂ ಸರ್ಕಾರಿ ದವಾಖಾನೆಗೆ ಬರ್ತಾರೆ. ಸರ್ಕಾರಿ ದವಾಖಾನೆಗೆ ಬಂದ್ರು ಸರ್ಕಾರಿ ದವಾಖಾನೆದಾಗ ಹೆಂಗ್ ಸಾಯ್ತಾರೆ ಅಧ್ಯಕ್ಷರೇ? ಇದಕ್ಕೆ ಯಾರು ಕಾರಣ? ಇದ್ರದ್ದು ಏನಾದ್ರೂ ನಾವು ಪ್ರಸ್ತಾಪ ಮಾಡಿದ್ರೆ ಉಸ್ತುವಾರಿ ಸಚಿವರು ನೀನು ಹೋಗಿಗೆ ಅಧಿವೇಶನದಲ್ಲಿ ಮಾತಾಡತ್ತಾರೆ. ಈ ಅಧಿವೇಶನ 2 ವಾರ ಟೂರ್ ಅಷ್ಟೇ. ಇಲ್ಲಿ ಯಾವುದು ಪರಿಹಾರ ಸಿಗಲ್ಲ ಅಂತ ಗೊತ್ತಿದೆ ನನಗೆ. ಪರಿಹಾರ ಕೊಟ್ರಿ ಮಕ್ಕಳ ಗತಿ ಏನು ಸ್ವಾಮಿ? ಇನ್ನು ಎನ್ಕ್ವೈರಿ ಮಾಡ್ತಾರಂತ. 5 ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರೆ ಅಧ್ಯಕ್ಷರೇ. ಯಾತಕ್ಕಾಗಿ ಸತ್ರು? 8 ದಿನ ಆಯ್ತು ಇವತ್ತಿಗೆ. ಈ ಕಡೆಯವರಿಗೂ ಹೇಳ್ತೀನಿ, ಈ ಕಡೆಯವರಿಗೂ ಹೇಳ್ತೀನಿ ಅಧ್ಯಕ್ಷರೇ. ಕೇಳಕ್ ಯಾರು ಇಲ್ಲ. ಆಡಳಿತ ಪಕ್ಷದಾಗೂ ಇಲ್ಲ, ವಿರೋಧ ಪಕ್ಷದಾಗಿಲ್ಲ. ಇದು ನನ್ನ ಪರಿಸ್ಥಿತಿ, ನನ್ನ ಭಾಷಣದ ಪರಿಸ್ಥಿತಿ ಅಧ್ಯಕ್ಷರೇ. ಈ ಸತ್ತಿರ್ತಕ್ಕಂಥ ತಾಯಿಯಂದ್ರಿಗೆ ಪರಿಹಾರ ಘೋಷಣೆ ಮಾಡಿದ್ರು ಅಧ್ಯಕ್ಷರೇ. ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನು ಅಧ್ಯಕ್ಷರೇ? ನಮಗೆ ಬಡ ಕುಟುಂಬಗಳ ಶಾಪ ತಟ್ಟುತ್ತೆ. ಯಾತಕ್ಕಾಗಿದಾಯ್ತು? ಕೇವಲ ಸರ್ಕಾರ ತಗಬಾರ್ದಾಗಿರ್ತಕ್ಕಂಥ ಮೆಡಿಸಿನ್ಗಳು ತಗೊಂಡು ಇವತ್ತು ತಾಯಿಯಂದ್ರೆ ಸತ್ತಿರ್ತಕ್ಕಂಥದ್ದು. ಇದು ಏನಪ್ಪಂತಂದ್ರೆ ಅವರ ಶಾಪ ನಮಗ್ ತಗಲುತ್ತೆ ಅಧ್ಯಕ್ಷರೇ. ಓಟ್ ಕೇಳಿದ್ರೆ ಗುಂಡಿಟ್ಟು ಹೊಡಿತಾರೆ. ಇದೇ ತರದ್ದು ನಾವೇನ್ಪಂತಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಗಳು ಈ ತರದ್ ಎಲ್ಲ ಸರ್ಕಾರಗಳು ಅಧ್ಯಕ್ಷರೇ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದೂಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ. ದಯಮಾಡಿದನ್ನೆಲ್ಲ ತಿಳ್ಕೋಬೇಕಾಗ್ತದೆ. ನಾವು ಕೇವಲ ಬರೀ ಚುನಾವಣೆಗಳು ಬಂದಾಗ ಭಾಷಣ ಮಾಡ್ಕೊಂಡು ನಾವೇನೋ ಮಾಡ್ತೀವಂತ ತಿಳ್ಕೊಂಡು ಹೇಳಿ ಕಳಿಸಿದ್ರೆ ಜನ ಒಪ್ಪಲ್ಲ ಅಧ್ಯಕ್ಷರೇ. ಸರ್ಕಾರದ ಸೌಲಭ್ಯ ನನಗೆ ಬೇಕಿಲ್ಲ. ಮುಂದಿನ ಅಧಿವೇಶನದಲ್ಲಿ ಸರ್ಕಾರದ ಸೌಲಭ್ಯ ನಾನು ಯಾವುದು ತಗೊಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ಆಗಿರ್ತಕ್ಕಂಥ ಚರ್ಚೆ ಇವತ್ತಿಗೆ ಮಾತ್ರ ಸೀಮಿತ ಅಂತ ತಿಳ್ಕೊಂಡು ನಮಗ್ ಗೊತ್ತಾಗಿದೆ ಅಧ್ಯಕ್ಷರೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಿಜವಾಗಿ ಮಾತಾಡಿದ್ದು ಈ ಮನುಷ್ಯ. ಇದು ಆಗಬೇಕಾಗಿರುವಂಥ. ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ತೀವಿ. ಬೆಳಗಾವಿಯಲ್ಲಿ ಯಾಕೊತ್ತ ಸೆಷನ್ ಆಗೋದು ಉತ್ತರ ಕರ್ನಾಟಕದ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ. ನಾನು ಉತ್ತರ ಕರ್ನಾಟಕದ ನಾಯಕ, ನಾನು ಭಯಂಕರ ಡ್ಯಾಶ್ 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 ಅಂತ ಹೇಳುವವರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆದಾಗ ಒಬ್ಬರು ಬರಲಿಲ್ಲ. ಹುಲಿನೂ ಬರಲಿಲ್ಲ, ಇಲಿನೂ ಬರಲಿಲ್ಲ, ಕರಡಿನೂ ಬರಲಿಲ್ಲ, ಸಿಂಹನೂ ಬರಲಿಲ್ಲ. ಅಲ್ಲೊಬ್ಬ ಯುವಕ ಮಾತಾಡ್ತಾ ಇದ್ದ, ಕಂದಕೂರ್. ಅವ್ರು ಹೇಳ್ತಾರೆ, ನಾವು ಮುಂದೆ ಮತ ಕೇಳೋದಕ್ಕೆ ಕ್ಷೇತ್ರಕ್ಕೆ ಹೋದರೆ ಜನ ಶೂಟ್ ಮಾಡ್ತಾರೆ ಅಂತ JDS ಶಾಸಕ ಶರಣಗೌಡ ಕಂದಕೂರ್ ಕಿಡಿಕಾರ್ತಾರೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತ ಚರ್ಚೆಯಲ್ಲಿ ಅವರು ಮಾತಾಡ್ತಾರೆ. ಸೀಟ್ ಖಾಲಿ ಸರ್. ಆಮೇಲೆ ಹೇಳ್ತಾರೆ, ನಮ್ಮ ಮೇಲೆ ಪ್ರೀತಿ ಹಾಕಿಲ್ಲ, ನಮ್ಮ ಮೇಲೆ ಪ್ರೀತಿ ಹಾಕಿಲ್ಲ ಅಂತ ಹೇಳ್ತಾರೆ. ಬನ್ನಿ ಕೂತ್ ಮಾತಾಡಿ ಉತ್ತರ ಕರ್ನಾಟಕದ ಜನಗಳೇ, ಜನಪ್ರತಿನಿಧಿಗಳೇ. ಅದೇ ಈಗ ಹೇಳಿದ್ದು. ಮತ್ತೆ ಅಂಥವ್ರನ್ನ ಆಯ್ಕೆ ಮಾಡ್ತೀವಿ. ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಬೇಕಾದವ್ರು ಯಾರು? ಕೇವಲ ಬೆಂಗಳೂರಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋರು, ಬೆಳಕು ಚೆಲ್ಲಬೇಕಾದವ್ರು ಯಾರು? ಉತ್ತರ ಕರ್ನಾಟಕದವರೇ. ಯಾವ್ಯಾವುದಕ್ಕೆಲ್ಲ ಎಲ್ಲೆಲ್ಲಿ ಮಾತಾಡ್ತೀರಿ?
ಉತ್ತರ ಕರ್ನಾಟಕ ಸಮಸ್ಯೆ ಬೇಡವಾ? ಮಾತಾಡಬಾರ್ದಾ? ಮಾತಾಡಬೇಕಲ್ವಾ? ಬಂದ್ರೆ ನೀವು ಕಂದಕೂರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಅಧಿವೇಶನದಲ್ಲಿ ಶರಣಗೌಡ ಬೆಂಕಿ ಭಾಷಣ. ಯಾದಗಿರಿಯಲ್ಲಿ 127 ಕಂದಮ್ಮಗಳು ಸಾವು. ನನ್ನ ಜಿಲ್ಲೆಯಲ್ಲಿ 127 ಹುಟ್ಟಿರ್ತಕ್ಕಂಥ ಮಕ್ಕಳು 24 ತಾಸಿನಾಗ ಸತ್ತಿರ್ತಕ್ಕಂಥದ್ದಿದೆ ಅಧ್ಯಕ್ಷರು. ಯಾದಗಿರಿ ಜಿಲ್ಲೆಯಲ್ಲಿ 127 ಕಂದಮ್ಮಗಳು ಸತ್ತಿದೆ. ಆ ಎಲ್ಲ ಸತ್ತಿರ್ತಕ್ಕಂಥವ್ರೆಲ್ಲರೂ ಬಡವ್ರ ಮಕ್ಕಳೇ. ಮೊನ್ನೆ KDP ಸಭೆಯಲ್ಲಿ ನಾನು ಪ್ರಸ್ತಾವನೆ ಮಾಡಿದಾಗ ಆ ಬಡವರು ಎಲ್ಲರೂ ಏನಂತಂದ್ರೆ 6 ತಿಂಗಳ 7 ತಿಂಗಳ ಗರ್ಭಿಣಿ ಇರೋರು ಎಲ್ಲರೂ ಸರ್ಕಾರ ದವಾಖಾನೆಗೆ ಬರ್ತಾರೆ. ಸರ್ಕಾರಿ ದವಾಖಾನೆಗೆ ಬಂದ್ರು ಸರ್ಕಾರಿ ದವಾಖಾನೆದಾಗ ಹೆಂಗ್ ಸಾಯ್ತಾರ ಅಧ್ಯಕ್ಷರೇ? ಇದಕ್ಕೆ ಯಾರು ಕಾರಣ? ಇದ್ರದ್ದು ಏನಾದ್ರೂ ನಾವು ಪ್ರಸ್ತಾಪ ಮಾಡಿದ್ರೆ ಉಸ್ತುವಾರಿ ಸಚಿವರು ನೀನು ಹೋಗಿಗೆ ಅಧಿವೇಶನದಲ್ಲಿ ಮಾತಾಡತ್ತಾರೆ. ಈ ಅಧಿವೇಶನ 2 ವಾರ ಟೂರ್ ಅಷ್ಟೇ. ಇಲ್ಲಿ ಯಾವುದು ಪರಿಹಾರ ಸಿಗಲ್ಲ ಅಂತ ಗೊತ್ತಿದೆ ನನಗೆ. ಪರಿಹಾರ ಕೊಟ್ರಿ ಮಕ್ಕಳ ಗತಿ ಏನು ಸ್ವಾಮಿ? ಇನ್ನು ಎನ್ಕ್ವೈರಿ ಮಾಡ್ತಾರಂತ. 5 ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರೆ ಅಧ್ಯಕ್ಷರೇ. ಯಾತಕ್ಕಾಗಿ ಸತ್ರು 8 ದಿನ ಆಯ್ತು ಇವತ್ತಿಗೆ. ಈ ಕಡೆಯವರಿಗೂ ಹೇಳ್ತೀನಿ, ಈ ಕಡೆಯವರಿಗೂ ಹೇಳ್ತೀನಿ ಅಧ್ಯಕ್ಷರೇ. ಕೇಳಕ್ ಯಾರು ಇಲ್ಲ, ಆಡಳಿತ ಪಕ್ಷದಾಗೂ ಇಲ್ಲ, ವಿರೋಧ ಪಕ್ಷದಾಗಿಲ್ಲ. ಇದು ನನ್ನ ಪರಿಸ್ಥಿತಿ, ನನ್ನ ಭಾಷಣದ ಪರಿಸ್ಥಿತಿ ಅಧ್ಯಕ್ಷರು. ಈ ಸತ್ತಿರ್ತಕ್ಕಂಥ ತಾಯಿಯಂದ್ರಿಗೆ ಪರಿಹಾರ ಘೋಷಣೆ ಮಾಡಿದ್ರು ಅಧ್ಯಕ್ಷರೇ. ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನು ಅಧ್ಯಕ್ಷರೇ? ನಮಗೆ ಬಡ ಕುಟುಂಬಗಳ ಶಾಪ ತಟ್ಟುತ್ತೆ. ಯಾತಕ್ಕಾಗಿದಾಯ್ತು? ಕೇವಲ ಸರ್ಕಾರ ತಗಬಾರ್ದಾಗಿರ್ತಕ್ಕಂಥ ಮೆಡಿಸಿನ್ಗಳು ತಗೊಂಡು ಇವತ್ತು ತಾಯಿಯಂದಿರು ಸತ್ತಿರ್ತಕ್ಕಂಥದ್ದು. ಇದು ಎಂತಂದ್ರೆ ಅವರ ಶಾಪ ನಮಗ್ ತಗಲುತ್ತೆ ಅಧ್ಯಕ್ಷರೇ. ಓಟ್ ಕೇಳಿದ್ರೆ ಗುಂಡಿಟ್ಟು ಹೊಡಿತಾರೆ. ಇದೇ ತರದ್ದು ನಾವೇನ್ಪಂತಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಗಳು ಈ ತರದ್ ಎಲ್ಲ ಸರ್ಕಾರಗಳು ಅಧ್ಯಕ್ಷರೇ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದೂಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ. ದಯಮಾಡಿದ್ರೆಲ್ಲ ತಿಳ್ಕೋಬೇಕಾಗ್ತದೆ. ನಾವು ಕೇವಲ ಬರೀ ಚುನಾವಣೆಗಳು ಬಂದಾಗ ಭಾಷಣ ಮಾಡಿಕೊಂಡು ನಾವೇನೋ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರೆ ಜನ ಒಪ್ಪಲ್ಲ ಅಧ್ಯಕ್ಷರೇ. ಸರ್ಕಾರದ ಸೌಲಭ್ಯ ನನಗೆ ಬೇಕಿಲ್ಲ. ಮುಂದಿನ ಅಧಿವೇಶನದಲ್ಲಿ ಸರ್ಕಾರದ ಸೌಲಭ್ಯ ನಾನು ಯಾವುದು ತಗೊಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ಆಗಿರ್ತಕ್ಕಂಥ ಚರ್ಚೆ ಇವತ್ತಿಗೆ ಮಾತ್ರ ಸೀಮಿತ ಅಂತ ತಿಳ್ಕೊಂಡು ನಮಗ್ ಗೊತ್ತಾಗಿದೆ ಅಧ್ಯಕ್ಷರೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತನಿಖೆ ಆಗಬೇಕು. ನೋಡ, ಜನಗಳೆಲ್ಲ ಆಗ್ರಹ ಮಾಡಲಿ, ಎಲ್ಲರೂ ಸೇರಿ ಮಾಡಲ್ಲ. ಆಮೇಲೆ ನಮಗನ್ಸುತ್ತೆ ನೀವು ಆಗ್ರಹ ಮಾಡಿಲ್ಲ ಅಂತಂದರೆ ನಾವು ಎಷ್ಟು ದಿವಸ ಅಂತ ಬಡಿಬೋದು. ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ನೆಕ್ಸ್ಟ್ ಇದ್ರೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾಗುತ್ತಾ? ಯಾಕೆ ಯಾರು ಮಾತಾಡಲ್ಲ? ಇದು ನೋಡಿ, ರಾಜಕೀಯವಾಗಿ ಮಾತ್ರ ಮಾತಾಡಬೇಕು ಅಂತ ಮಾತಾಡಿದ್ರು ತಪ್ಪು. ಈ ದೇಶದಲ್ಲಿರುವಂಥವ್ರಿಗೆ ಏನಾದರೂ ಒಳ್ಳೇದಾಗುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ದೇವಸ್ಥಾನ ಇದೆ, ದೇವಸ್ಥಾನ ಯಾರು ವೈಯಕ್ತಿಕನಾ? ಅಲ್ಲ, ಮುಜರಾಯಿ ಇಲಾಖೆಗೆ ಯಾರೋ ಬಿಟ್ಕೊಟ್ಟಿರುತ್ತಾನೆ ಅದು. ಸೊ ಮುಜರಾಯಿ ಇಲಾಖೆಯಲ್ಲಿ ಎಷ್ಟು ಜಾಗ ಇದೆ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇದೆ ಅಂತ ಸರ್ಕಾರ ನೋಡಿದ್ರೆ ತಪ್ಪಿದೆಯಾ? ವಫ್ಕು ನೋಡಿದ್ರೆ ತಪ್ಪಿದೆ? ಏನಿಲ್ವಲ್ಲ.